ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ನಿಲ್ಲದ ವರುಣಾರ್ಭಟ. ಶಿರಾಡಿ ಘಾಟ್ ಮಾರ್ಗದಲ್ಲಿ ಮತ್ತೆ ರಸ್ತೆ ಕುಸಿತ. ರಸ್ತೆ ಸಂಚಾರ ಬಂದ್ ಆಗುವ ಸಾಧ್ಯತೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಮಳೆಹಾನಿ ಪ್ರದೇಶಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ. ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಕಳಪೆ ಕಾಮಗಾರಿ ಮೇಲೆ ಆಕ್ರೋಶ. ಪತ್ರಕರ್ತ ಸಮಾಜದ ವೈದ್ಯ. ಸಮಾಜದ ರೋಗವನ್ನ ತೊಳೆಯುವ ಶಕ್ತಿ ಪತ್ರಿಕೋದ್ಯಮಕ್ಕಿದೆ. ಪ್ರಾಂಶುಪಾಲ ಡಾಕ್ಟರ್ ಎಂಬಿ ಇಶ್ರಾದ್ ಹೇಳಿಕೆ. ಅವಾಚ್ಯ ಶಬ್ದದಿಂದ ರಾಜ್ಯ ಸರ್ಕಾರವನ್ನ ನಿಂದಿಸಿ ಆರೋಪ. ಗ್ರೇಡ್ 1 ತಹಶೀಲ್ದಾರ್ ಹುದ್ದೆಯಿಂದ ನವೀನ್ ಕುಮಾರ್ಗೆ ಹಿಂಬಡ್ತಿ. ಮುಂದಿನ ತಾಲೂಕು ದಂಡಾಧಿಕಾರಿಯಾಗಿ ಅರಸೀಕೆರೆ ಸಂತೋಷ್ ನೇಮಕ. ಹಾಸನ ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿದ್ದು, ಈ ವರ್ಷ ಮುಂಗಾರಿನ ಮೊದಲ ಮಳೆಗೆ 16 ಕಡೆ ಅವಘಡಗಳು ಸಂಭವಿಸಿವೆ. ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ಮಾರ್ಗದಲ್ಲಿ ಭಾನುವಾರ ಹಲವು ಕಡೆ ಗುಡ್ಡ ಕುಸಿದು ಸಂಚಾರಕ್ಕೆ ಸಂಕಷ್ಟ ಎದುರಾಗಿತ್ತು. ಇದೀಗ ಸೋಮವಾರ ಕೂಡ ಇದೇ ಮಾರ್ಗದ ದೊಡ್ಡತಪ್ಲು ಬಳಿ ಕೂಡ ಅತಿಯಾದ ಮಳೆಯಿಂದ ಬರೆ ಕುಸಿದು ರಸ್ತೆ ಸಂಚಾರವೇ ಬಂದ್ ಆಗುವ ಭೀತಿ ಎದುರಾಗಿದೆ. ಅತಿಯಾದ ವಾಹನ ದಟ್ಟಣೆಯಿಂದ ಭಾನುವಾರ ಕೆಲಕಾಲ ಸಂಚಾರದ ಮಾರ್ಗವನ್ನೇ ಬದಲಾಗಿಸಿತ್ತು. ಇನ್ನು ಸೋಮವಾರ ಬೆಳಗ್ಗೆಯಿಂದ ಎಡಬಿಡದೆ ಸುರಿದ ಮಳೆಯಿಂದ ಸಕಲೇಶಪುರ ಪಟ್ಟಣದ ಬಸ್ ನಿಲ್ದಾಣ ಬಳಿ ಇರುವ ಮಲ್ನಾಡ್ ಕೆಫೆ ಹೋಟೆಲ್ ಗೋಡೆ ಕುಸಿದು ಬಿದ್ದು 4 ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಸದ್ಯ ಗಾಯಾಳುಗಳಿಗೆ ಸಕಲೇಶಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಈ ವರ್ಷ ಪೂರ್ವ ಮುಂಗಾರು ಮಳೆಯ ಅಬ್ಬರವೇ ಜನರನ್ನ ಹೈರಾಣಾಗಿಸಿದ್ದು, ಅದರ ಜೊತೆಗೆ ಈಗ ಮುಂಗಾರು ಸಹ ಸೇರಿಕೊಂಡಿದೆ. ಸಕಲೇಶಪುರ ತಾಲೂಕಿನ ಬೊಮ್ಮನಕೆರೆ ಬಳಿ ಸಾರಿಗೆ ಬಸ್ ಬಂದು ರಸ್ತೆಯ ಬದಿಯ ಹೊಂಡದಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಬೇಲೂರು ತಾಲೂಕಿನ ಕುಪ್ಪಗೋಡು ಬಳಿಯ ಕೆರೆಗೋಡಿ ಬಿದ್ದು 16 ಎಕರೆ ಪ್ರದೇಶದ ಭತ್ತದ ಗದ್ದೆಗಳು ಜಲಾವೃತವಾಗಿದೆ. ನದಿ ತೊರೆಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಏರಿಕೆಯಾಗಿದೆ. ಇನ್ನು 3 ದಿನ ಮಳೆ ಮುಂದುವರಿಯುವ ಸೂಚನೆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ. ಈಗಾಗಲೇ ಜಿಲ್ಲೆಯ ಬೇಲೂರಿನ ಯಗಚಿ ಜಲಾಶಯ ಭರ್ತಿಯಾಗಿದ್ದು, ಹೆಚ್ಚಿನ ಪ್ರಮಾಣದ ನೀರನ್ನ ನದಿಗೆ ಹರಿಯಬಿಡಲಾಗಿದೆ. ಶಿರಾಡಿ ಘಾಟ್ ರಸ್ತೆಯ ಮಳೆಹಾನಿಗೊಳಗಾದ ಭಾಗಗಳನ್ನು ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಕಲೇಶಪುರದಿಂದ ದೊಡ್ಡತಪ್ಲುವರೆಗೂ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಅವರು ಹಲವೆಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕಳಪೆ ಕಾಮಗಾರಿ ನಡೆದಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಮಳೆ ಸಮಯದಲ್ಲಿ ಎಲ್ಲ ಅಧಿಕಾರಿಗಳು ಲಭ್ಯವಿರಬೇಕು, ಕೇಂದ್ರ ಸ್ಥಾನ ಬಿಟ್ಟು ಹೊರಗೆ ಬರಬಾರದು ಎಂದು ಸೂಚನೆ ನೀಡಿದರು. ಮಣ್ಣು ಕುಸಿಯುತ್ತಿರುವ ಭಾಗಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಿ ಪರ್ಯಾಯ ಮಾರ್ಗವನ್ನು ಬಳಸುವಂತೆ ಸೂಚನೆ ನೀಡಿದರು. ಇನ್ನು ಆನೆಮಹಲ್ ಬಳಿ ಮಾತನಾಡಿದ ಸಂಸದರು, ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು. ಕಳಪೆ ಕಾಮಗಾರಿ ನಡೆದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಜೂನ್ ಅಂತ್ಯದೊಳಗೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಕ್ರಮ ಜರುಗಿಸಲಾಗುತ್ತಿದ್ದು, ಈ ಬಾರಿ ಕಳೆದ ವರ್ಷದ ಹೋಲಿಕೆಗೆ ಸಮಸ್ಯೆ ಕಡಿಮೆಯಾಗಿದೆ. ಮಣ್ಣು ಕುಸಿಯದಂತೆ 13 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಇದಕ್ಕಾಗಿ ಪ್ರತ್ಯೇಕ ಟೆಂಡರ್ ಕರೆಯಲಾಗಿದೆ. ಈ ಕಾಮಗಾರಿ ಪೂರ್ಣವಾದರೆ ಮುಂದಿನ ವರ್ಷ ಯಾವುದೇ ತೊಂದರೆ ಅಂತ್ಯ ಹಾಡಬಹುದು ಎಂದು ತಿಳಿಸಿದರು. ಕಳೆದ 3 ತಿಂಗಳಲ್ಲಿ ನಾವು ರಿವ್ಯೂ ಮಾಡಿದಾಗ ಆಗಸ್ಟಿಗೂ ಸಾಕಷ್ಟು ಕೆಲಸ ಆಗಿದೆ. ಆದರೆ ಈ ಲ್ಯಾಂಡ್ ಸ್ಲೈಡ್ ವಿಷಯದಲ್ಲಿ ಅವ್ರಿಗೂ ಸಹ ಯಾವ ರೀತಿ ವಿಫಲರಾಗಿದ್ದಾರೆ ಅನ್ನೋದು ನಾನು ಪರಿಶೀಲಿಸಿದಾಗ ಅವ್ರು ಹೇಳ್ತಾರೆ, ಈಗ ಒಂದು ಬ್ರೆಸ್ಟ್ ವಾಲ್ ಅಂತ ನಾವು ಏನು ಮಾಡ್ತಿದ್ದೀವಿ, ಬ್ರೆಸ್ಟ್ ವಾಲ್ ಮಾಡಿದ್ರೂ ಸಹ ಕ್ರಮೇಣ ಮಣ್ಣು ಕುಸಿತಾ ಇದೆ ಅಂತ ಹೇಳಿದ್ರೆ, ಮಣ್ಣು ಮಾಯಿಶ್ಚರ್ ಜಾಸ್ತಿ ಇದೆ, ಮಣ್ಣು ಕ್ವಾಲಿಟಿ ತುಂಬ ಮೆತ್ತ ಇರೋದ್ರಿಂದ ಹಾಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ಪ್ಯಾರಲಲ್ ಆಗಿ ನಾವು ಈ ಸೈಡ್ ಏನು ಕಾಂಕ್ರೀಟ್ ಆಗಿರೋ ಕಡೆ ರಸ್ತೆನ ಕ್ಲೋಸ್ ಮಾಡಿ ಈ ಕಡೆ ಬಲಬದಿಯಲ್ಲಿ ನಾವು ಟ್ರಾವೆಲ್ಗೆ ಅವಕಾಶ ಮಾಡಿಕೊಡ್ತೀವಿ. ಜೊತೆಗೆ ಯಾವುದೇ ರೀತಿಯ ರಸ್ತೆ ಮುಚ್ಚಾಗೋದಾಗಲಿ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಇವತ್ತು ಜಿಲ್ಲಾಡಳಿತ ಎಲ್ಲ ಸೇರಿ ನಾವು ಮಾಡ್ತೀವಿ ಅಂತ ಮಾಧ್ಯಮದವರಿಗೆ ಮಾಹಿತಿ ಕೊಡ್ತಾ, ಇನ್ನೂ ಸಹ ಕೆಲಸಗಳಾಗಬೇಕಾಗಿದೆ. ಸುಮಾರು ಇನ್ನೂ 1.5-2 ತಿಂಗಳಲ್ಲಿ ಬಹುಶಃ ಕ್ರಮೇಣ ಕಂಪ್ಲೀಟ್ ಆಗ್ತದೆ. ಜೊತೆಗೆ ಕಳೆದ ಬಾರಿ ನಾವು ಮಾನ್ಯ ಕೇಂದ್ರ ಟ್ರಾನ್ಸ್ಪೋರ್ಟ್ ಸಚಿವರನ್ನ ಭೇಟಿ ಮಾಡಿದಾಗ ನಮಗೊಂದು 13 ಕೋಟಿಯ ಏನದು ಒಂದು ಸೈಂಟಿಫಿಕ್ ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು 13 ಕೋಟಿ ಮಂಜೂರು ಮಾಡಿಕೊಟ್ಟು ನಾವು ಮನವಿ ಮಾಡಿದ ಮೇಲೆ ಅದನ್ನು ಈಗ ಟೆಂಡರ್ ಕಾಲ್ ಫಾರ್ ಆಗಿದೆ. ಇನ್ನು 1 ವರ್ಷದಲ್ಲಿ ಅದು ಸಹ ಕಂಪ್ಲೀಟ್ ಆಗ್ತದೆ. ಅದಾದರೆ ಬಹುಶಃ ಯಾವುದೇ ರೀತಿಯ ಲ್ಯಾಂಡ್ಸ್ಲೈಡ್ ಮುಂದಿನ ಮಾನ್ಸೂನ್ಗಂತೂ ಆಗಲ್ಲ. ಈ ಬಾರಿ ನಾವು ಅಂದ್ಕೊಂಡಿದ್ವಿ ಅಲ್ಲಲ್ಲಿ ಸಣ್ಣ ಪುಟ್ಟ ಆಗ್ತದೆ ಅಂತ, ಆ ರೀತಿ ಆಗ್ತಾಯಿದೆ. ಯಾವುದೇ ರೀತಿಯ ಪ್ರಾಣಾಪಾಯ ಆಗದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಳೋಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ. ಅಲ್ಲ ಅದೇ ಈಗ ಇಲ್ಲ ಮಾಧ್ಯಮದವರು ಹೇಳಿದಾಗ ನಾನು ಫೋಟೋಸ್ ನೋಡಿದೆ. ಮುಂದಕ್ಕೆ ಅದನ್ನು ನೋಡ್ತೀನಿ. ಕಳಪೆ ಕಾಮಗಾರಿ ಖಂಡಿತವಾಗಿಯೂ ನಾನೇ ಕಂಪ್ಲೇಂಟ್ ಮಾಡ್ತೀನಿ. ಏಜೆನ್ಸಿಯವರು ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಯಾವುದೇ ರೀತಿಯ ರಾಜಿ ಇಲ್ಲ ಕಾಮಗಾರಿ ವಿಷಯದಲ್ಲಿ. ಯಾಕಂದರೆ ಸರ್ಕಾರ ಕಷ್ಟಪಟ್ಟು ನಾವು ದುಡ್ಡು ಕೊಡ್ತೀವಿ, ಅದರಲ್ಲಿ ಇವ್ರು ಕಳಪೆ ಮಾಡಿ
ಮಿಸ್ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಅದನ್ನು ಕಂಪ್ಲೇಂಟ್ ಮಾಡುವ ಕೆಲಸವನ್ನು ಮಾಡ್ತೀವಿ. ಮುಂದೆ ಹೋಗಿ ನೋಡ್ತೀವಿ. ಈಗ ನಾವು ಸಹ ಫೋಟೋದಲ್ಲಿ ನೋಡಿದೆ ಬ್ರೆಸ್ಟ್ ವಾಲ್ ಎಲ್ಲ ಕಂಪ್ಲೇಂಟ್ ದೂರುಗಳಿದ್ದಾವೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ನಿಮಗೆ ಯಾವ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಸರ್? ಸಂಚಾರ ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ಲಾನ್ ಮಾಡ್ತಾರೆ? ಅಲ್ಲಲ್ಲ, ಇದು ನಿನ್ನೆ ಮಧ್ಯಾಹ್ನದಿಂದ ಆಗಿರೋದು. ಇಲ್ಲಿವರೆಗೂ ಮಳೆಗಾಲಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ತಾರೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್? ನಿನ್ನೆ ಮಧ್ಯಾಹ್ನದಿಂದ ಈ ಸಮಸ್ಯೆ ಆಗಿರೋದು. ಲ್ಯಾಂಡ್ ಸ್ಲೈಡಿಂಗ್ ಆಗಿರೋದ್ರಿಂದ ಬದಲಿ ರಸ್ತೆ ಏನು 2 ವೇ ಇರ್ತದಲ್ಲ, ಬದಲಿ ಆ ಕಡೆ ತೆಗೆದು ಬದಲಿ ರಸ್ತೆಯಲ್ಲಿ ನಾವು ಮಾಡುವಂಥ ಕೆಲಸ ಮಾಡ್ತೀವಿ. ಇಲ್ಲಿ ಮಾತ್ರ ಕಾಂಕ್ರೀಟ್ ಆಗಿರಲಿಲ್ಲ. ಇದು ನಾನು ಸಹ ಅಧಿಕಾರಿಗಳಿಗೆ ಬೈದಿದ್ದೀನಿ ಏನಕ್ಕೆ ತಡವಾಗಿದೆ ಅಂತ. ಈಗ ಗ್ರಾವೆಲ್ ಎಲ್ಲ ಹಾಕಿ ಸದ್ಯಕ್ಕೆ ವಾಹನ ಸವಾರರಿಗೆ ಅನುವು ಮಾಡಿಕೊಟ್ಟು ಈಗ ಮುಂಜಾಗ್ರತಾ ಕ್ರಮವಾಗಿ ಈಗ ಏನು ನೀವು ನೋಡ್ತಾ ಇದ್ದೀರಿ ಅದನ್ನು ಆ ರಸ್ತೆಯನ್ನು ಬಂದ್ ಮಾಡುವ ಕೆಲಸ ಮಾಡ್ತೀವಿ. ಇಲ್ಲ ಎಲ್ಲದನ್ನು ಪತ್ರಿಕೋದ್ಯಮವನ್ನ ನಿರ್ವಹಿಸುತ್ತಿರುವ ಪತ್ರಕರ್ತನನ್ನ ಸಮಾಜದ ವೈದ್ಯ ಎಂದು ಕರೆಯುತ್ತೇನೆಂದು ಪ್ರಾಂಶುಪಾಲರಾದ ಡಾಕ್ಟರ್ ಎಂಬಿ ಇಶ್ರಾತ್ ತಿಳಿಸಿದರು. ನಗರದ ಸರ್ಕಾರಿ ಕಲಾ ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜಿನ ಸಭಾಂಗಣದಲ್ಲಿಂದು ಸ್ನೇಹ ಸಂಗಮ ಮತ್ತು ಭವಿಷ್ಯದ ಪತ್ರಕರ್ತರು ವಿಷಯ ಕುರಿತು ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ವಿಶೇಷ ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳು ಪ್ರೇರಣೆಯನ್ನ ಪಡೆದುಕೊಂಡಿದ್ದಾರೆ. ಹಿಂದೆ ಬಸವಣ್ಣನವರು ಸಮಾಜದ ಕೊಳೆಯನ್ನ ತೊಳೆಯೋದಕ್ಕಾಗಿ ಬಹಳ ಪ್ರಯತ್ನ ಪಟ್ಟರು. ಹಾಗೆ ಇವತ್ತಿನ ಪತ್ರಕರ್ತರು ಸಮಾಜದಲ್ಲಿನ ರೋಗಗಳನ್ನ, ಅಂಧಕಾರವನ್ನ ಮತ್ತು ಕೊಳೆಯನ್ನ ತೊಳೆಯುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆಂದು ತಿಳಿಸಿದರು. ಬಸವಣ್ಣನವರು ಸಮಾಜದ ಕೊಳೆಯನ್ನು ತೊಳೆಯುವುದಕ್ಕಾಗಿ ಬಹಳವಾಗಿ ಪ್ರಯತ್ನವನ್ನು ಪಟ್ಟರು. ಹಲವಾರು ಅಪವಾದಗಳನ್ನು ಎದುರಿಸಿದ್ರು. ಅಪವಾದಗಳ ನಡುವೆಯೂ ಸಮಾಜದ ಅಂಧಕಾರವನ್ನು ತೊಳೆದು ಸಮಾಜವನ್ನು ತಮ್ಮ ದಿವ್ಯಜ್ಞಾನದಿಂದ ಬೆಳಗುವ ಪ್ರಯತ್ನವನ್ನು ಮಾಡ್ತಾ ಬಂದರು. ಹಾಗೆ ಇವತ್ತಿನ ಪತ್ರಕರ್ತ ಮಿತ್ರರು ಸಮಾಜದ ಕೊಳೆಯನ್ನು ತೊಳೆಯುವುದರಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಪತ್ರಿಕೋದ್ಯಮವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಪತ್ರಕರ್ತನನ್ನು ನಾನು ಸಮಾಜದ ವೈದ್ಯ ಎಂಬುದಾಗಿ ಕರೀತೇನೆ. ಸಮಾಜದಲ್ಲಿ ಇರ್ತಕ್ಕಂತಹ ರೋಗಗಳನ್ನು, ಸಮಾಜದಲ್ಲಿ ಇರ್ತಕ್ಕಂತಹ ಅಂಧಕಾರವನ್ನು ತೊಳೆದು ಜನರ ಭಾವನೆಗಳಿಗೆ ಸ್ಪಂದಿಸುವ ಒಂದು ವಿಶಿಷ್ಟವಾದಂತಹ ಗುಣ ಇವತ್ತಿನ ಪತ್ರಿಕೋದ್ಯಮಕ್ಕೆ ಇದೆ. ಪತ್ರಿಕೋದ್ಯಮ ಇವತ್ತು ಡಿಜಿಟಲ್ ಮಾಧ್ಯಮದಲ್ಲಿ ಬರ್ತಾ ಇದೆ, ಹಾಗೆ ಪ್ರಿಂಟ್ ಮಾಧ್ಯಮದ ಮೂಲಕವೂ ಬರ್ತಾ ಇದೆ. ನೂರಾರು ಪದವೀಧರ ಯುವಕರಿಗೆ ಇದು ಅನ್ನವನ್ನು ನೀಡ್ತಾ ಇದೆ. ಪತ್ರಿಕೋದ್ಯಮ ಇವತ್ತು ರಾಜ್ಯ ಸರ್ಕಾರವನ್ನ ಅವಾಚ್ಯ ಶಬ್ದದಿಂದ ನಿಂದಿಸಿದ ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಅವರನ್ನ ರಾಜ್ಯ ಸರ್ಕಾರ ಗ್ರೇಡ್ 1 ತಹಶೀಲ್ದಾರ್ ಹುದ್ದೆಯಿಂದ ಹಿಂಪಡೆಯಲಾಗಿದೆ ಎಂದು ಸಿಐಟಿಯು ಮುಖಂಡ ಮಂಜುನಾಥ್ ತಿಳಿಸಿದರು. ಚನ್ನರಾಯಪಟ್ಟಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಅವರ ವಿರುದ್ಧ ಸುಮಾರು 13 ದಿನಗಳ ಕಾಲ ನಿರಂತರ ಸೇವೆ ನಡೆಸಿದ ಅಹೋರಾತ್ರಿ ಧರಣಿಗೆ ಸರ್ಕಾರ ಮಣಿದು ತಾಲೂಕು ಕಚೇರಿಯಿಂದ ದೂರ ಸರಿಸಿದೆ. ಮುಂದೆ ಬರುವ ತಾಲೂಕು ದಂಡಾಧಿಕಾರಿಗಳು ಸರಿಯಾದ ರೀತಿ ಕೆಲಸ ಮಾಡಬೇಕು. ಅಲ್ಲದೆ ಸರ್ಕಾರ ಉತ್ತಮ ಅಧಿಕಾರಿಯನ್ನ ನೇಮಿಸಿ ಜನರ ಕೆಲಸ ಮಾಡಲು ಸಹಕರಿಸಬೇಕು. ಅದನ್ನು ಬಿಟ್ಟು ಪುನಃ ಭ್ರಷ್ಟಾಚಾರ ನಡೆಸಿದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಕಾರ್ಯಕರ್ತರು, ವಿಶೇಷವಾಗಿ ಭ್ರಷ್ಟಾಚಾರಗಳು, ಅಮೂಲ್ಯ ವೇದಿಕೆಯ ಸಂಚಾಲಕರು ಮತ್ತು ಅದಕ್ಕೆ ಪೂರಕವಾಗಿ ಬೆಂಬಲಿಸತಕ್ಕಂಥ ಏನು ಜನಸಮೂಹ ಇತ್ತು, ಅವರು ನಿಜ ಇಡೀ ಹಳ್ಳಿಯಿಂದ ನುಗ್ಗಿ ಬರದೇ ಇರಬಹುದು, ಆದರೆ ಇಡೀ ತಾಲೂಕಿನಲ್ಲಿ ಒಂದು ರೀತಿ ಈ ಚಳವಳಿ ಒಂದು ಸಂಚಲನವನ್ನ ಸೃಷ್ಟಿಸಿತ್ತು. ಏನಾಗುತ್ತೆ, ಇವ್ರ ಆಗುತ್ತಾ, ನಮ್ಮ ಕೈಲಾಗುತ್ತೆ ಅನ್ನೋದು ಪ್ರಶ್ನೆ ಇಲ್ಲ. ನಾವು ಈ ತಾಲೂಕಿನ ಜನತೆಯ ಪರವಾಗಿ ನಿಂತಿದ್ವಿ, ರೈತರ ಪರವಾಗಿ ನಿಂತಿದ್ವಿ ಮತ್ತು ಶೋಷಿತ ಜನರ ಪರವಾಗಿ ನಾವು ನಿಂತಿದ್ವಿ. ಸೊ ಅದರಿಂದ ಅವರೆಲ್ಲರ ಒಗ್ಗಟ್ಟಿನ ಫಲವಾಗಿ ನಮಗಿವತ್ತ ಒಂದು ಹಂತದ ಒಂದು ಬೆಳವಣಿಗೆ ಆಗಿದೆ. ಸೊ ಅದರಿಂದ ನಾವು ರಾಜ್ಯ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಈ ಕ್ರಮಕ್ಕೆ ಅಭಿನಂದಿಸ್ತೀವಿ. ನಾವು ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಅಡ್ಡಿ ಆತಂಕಗಳಿದ್ದಾಗ್ಯೂ ಕೂಡ ಮಾಡಿದ್ದಾರೆ, ಅದಕ್ಕೆ ನಾವು ಅಭಿನಂದಿಸ್ತೀವಿ. ಇನ್ನೊಂದು ಕಡೆ ಇದೇ ಜಿಲ್ಲೆಯ ರಾಜಕಾರಣಿಗಳು ಬಹಳಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಪ್ರಯತ್ನ, ಅವರು ಸಂಪೂರ್ಣವಾಗಿ ಅದನ್ನ ಯಶಸ್ವಿಯಾಗಿ. ಇನ್ನು ನವೀನ್ ಕುಮಾರ್ ಅವರನ್ನ ಗ್ರೇಡ್ 1 ತಹಶೀಲ್ದಾರ್ ಹುದ್ದೆಯಿಂದ ಹಿಂಪಡೆದ ಹಿನ್ನೆಲೆಯಲ್ಲಿ ಈ ಸ್ಥಳಕ್ಕೆ ಅರಸೀಕೆರೆ ತಾಲೂಕು ದಂಡಾಧಿಕಾರಿ ಸಂತೋಷ್ ಅವರನ್ನ ಪ್ರಭಾರಿ ತಾಲೂಕು ದಂಡಾಧಿಕಾರಿಯಾಗಿ ನೇಮಕ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ರವಿ, ಸಿಜಿ ಮುಖಂಡರಾದ ಚಂದ್ರು ಉತ್ತೇನಹಳ್ಳಿ, ರಾಮಚಂದ್ರು, ಗುಲಸಿಂದ ಮಹೇಶ್, ಚಂದ್ರಹಾಸ್, ಶಂಕರ್ ಬರಗೂರು, ತೇಜಸ್, ವಾಸು ಕಲ್ಕೆರೆ, ಮಂಜೇಗೌಡ, ಜೋಗಿಪುರ ಮತ್ತಿತರರು ಇದ್ದರು. ಇಂಡಿಯನ್ ಆಸ್ಪತ್ರೆಯಲ್ಲಿ ಎಬಿಆರ್ಕೆ ಯೋಜನೆಯಡಿಯಲ್ಲಿ ನಡೆಸುವ ಚಿಕಿತ್ಸೆಗಾಗಿ ಬರುವ ರೋಗಿಗಳ ಬಳಿ ಹಣ ಪಡೆಯಲಾಗುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆಂದು ಆರ್ಟಿಐ ಕಾರ್ಯಕರ್ತ ಸತೀಶ್ ಕುಮಾರ್ ದೂರಿದರು. ಈ ಬಗ್ಗೆ ಮಾತನಾಡಿದ ಅವರು, ಇಂಡಿಯನ್ ಆಸ್ಪತ್ರೆಯಲ್ಲಿ ಎಬಿಆರ್ಕೆ ಯೋಜನೆಯಡಿಯಲ್ಲಿ ಈವರೆಗೂ ಸುಮಾರು 228 ಶಸ್ತ್ರಚಿಕಿತ್ಸೆಗಳು ಜರುಗಿದೆ. ಎಬಿಆರ್ಕೆ ಅಡಿಯಲ್ಲಿ ಚಿಕಿತ್ಸೆ ಉಚಿತವಾಗಿದ್ದರೂ ಇಂಡಿಯನ್ ಆಸ್ಪತ್ರೆಯಲ್ಲಿ ಸರ್ಕಾರದಿಂದಲೂ ಬರುವ ಹಣವನ್ನು ಪಡೆದು ರೋಗಿಗಳಿಂದಲೂ 1 ಲಕ್ಷದವರೆಗೆ ಹಣವನ್ನು ಪಡೆದಿದ್ದಾರೆ. ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಈವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ. ಆದ್ದರಿಂದ ಕೂಡಲೇ ಸರ್ಕಾರ ಇಂಡಿಯನ್ ಆಸ್ಪತ್ರೆಯನ್ನು ಬಂದ್ ಮಾಡಿ 228 ಮಂದಿಗೆ ಹಣವನ್ನು ಹಿಂದಿರುಗಿಸಬೇಕೆಂದು ಒತ್ತಾಯಿಸಿದರು. ಇಂಡಿಯನ್ ಹಾಸ್ಪಿಟಲ್ನಲ್ಲಿ ಎಬಿಆರ್ಕೆ
ಯೋಜನೆ ಅಡಿಯಲ್ಲಿ ಸುಮಾರು ಒಂದು 228 ಜನಕ್ಕೆ ಆಪ್ರೇಷನ್ ಮಾಡ್ಯಾರೆ. ABRKನಲ್ಲಿ ಅಡ್ಮಿಷನ್ ಆದಾಗಿಂದ ಡಿಸ್ಚಾರ್ಜ್ ಆಗೋರು ಫ್ರೀ ಉಚಿತ ಟ್ರೀಟ್ಮೆಂಟ್, ಮೆಡಿಸಿನ್ ಕೂಡ ಫ್ರೀ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಇಂಡಿಯನ್ ಹಾಸ್ಪಿಟಲ್ನಲ್ಲಿ ಸರ್ಕಾರದಿಂದಲೂ ABRKನಲ್ಲಿ ಕ್ಲೈಮ್ ಮಾಡಿಕೊಂಡು ಈ ಫಲಾನುಭವಿಗಳು ಏನವ್ರು ರೋಗಿಗಳು ಅವ್ರ ಹತ್ರನೂ ಸುಮಾರು 1 ಲಕ್ಷದವರೆಗೂ ಒಬ್ಬೊಬ್ಬ ಪೇಷಂಟ್ ಹತ್ರ 1 ಲಕ್ಷದವರೆಗೂ ದುಡ್ಡು ಇಸ್ಕೊಂಡವ್ರೆ. ಅವರು ದುಡ್ಡೇ ಇಸ್ಕೊಳ್ಳೋಗಿಲ್ಲ. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ ನಮ್ಮ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಅಂತ ವಿಜಯ್ ಗೌರವರು ವಿಚಾರಣೆ ಮಾಡಿ ರಿಪೋರ್ಟು ಕೊಟ್ಟವ್ರೆ. ಅವ್ರ ಮೇಲ್ನೋಟಕ್ಕೆ ಇವ್ರು ಮಾಡಿ ದುಡ್ಡು ಇಸ್ಕೊಂಡಿರೋ ಸಾಬೀತಾಗಿದೆ, ಮುಂದಿನ ಕ್ರಮಕ್ಕಾಗಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಕೊಟ್ಟವ್ರೆ. ಇದುವರೆಗೂ ಒಂದು 3 ತಿಂಗಳಾಯಿತು ರಿಪೋರ್ಟ್ ಕೊಟ್ಟು, ಇದುವರೆಗೂ ಆಕ್ಷನ್ ತೊಗೊಂಡಿಲ್ಲ ಇಂಡಿಯನ್ ಹಾಸ್ಪಿಟಲ್ ಮೇಲೆ. ನನ್ನ ಒತ್ತಾಯ ಏನಂದರೆ ಇಂಡಿಯನ್ ಹಾಸ್ಪಿಟಲ್ನ ಸೀಸ್ ಮಾಡಬೇಕು. 228 ಜನ ಏನು ಫಲಾನುಭವಿಗಳಿದ್ದಾರೆ ಅವ್ರ ಹತ್ರ ದುಡ್ಡು ಇಸ್ಕೊಂಡಿರೋದು ರೀಫಂಡ್ ಮಾಡಬೇಕು. ಈಗ ಮಾಡೋದು ನಮ್ಮ ಹಾಸನದಲ್ಲಿರೋ ABRK ಏನು ಟೈಅಪ್ ಆಗಿದೆ ಖಾಸಗಿ ಆಸ್ಪತ್ರೆಗಳು ಎಲ್ಲರಿಗೂ ಬುದ್ಧಿ ಕಲಿತಾರೆ. ಡಾಕ್ಯುಮೆಂಟ್ಸ್ ರಿಪೋರ್ಟ್ ಕಾಪಿ ಇದೆ, ಮತ್ತು 228 ಜನಕ್ಕೆ ಇವ್ರು ಟ್ರೀಟ್ಮೆಂಟ್ ಕೊಟ್ಟಿರೋ ಕಾಪಿ ಇದೆ. ಹಾಸ್ಪಿಟ್ಲ್ ಅವ್ರು ಇಲ್ಲ, ನಾವು ತೊಗೊಂಡಿಲ್ಲ ಅಂತಾರೆ. ಅವ್ರು ತೊಗೊಳ್ಳೋ ಮಲೆನಾಡು ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಜೀವನದಿಯಾದ ಹೇಮಾವತಿ ನದಿ ಮೈದುಂಬಿ ಹರಿಯುತ್ತಿದೆ. ಸಕಲೇಶಪುರ ಪಟ್ಟಣದ ಮೂಲಕ ಹರಿಯುವ ಈ ನದಿಗೆ ನಿರಂತರ ಮಳೆಯಿಂದ ಒಳಹರಿವು ಹೆಚ್ಚಾಗಿದ್ದು, ಈ ಬಾರಿ ಮೇ ತಿಂಗಳಿನಲ್ಲೇ ಸಾಮಾನ್ಯವಾಗಿ ಹೆಚ್ಚಿನ ನೀರಿನ ಹರಿವು ಕಂಡುಬಂದಿದೆ. ತಾಲೂಕಿನಾದ್ಯಂತ ಭಾರೀ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಮಳೆಯ ಆರ್ಭಟಕ್ಕೆ ಸಕಲೇಶಪುರ ಬೇಲೂರು ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದ್ದು, ಪಟ್ಟಣದ ಅರೇಹಳ್ಳಿ ಗ್ಯಾಸ್ ಗೌಡನ್ ಬಳಿ ಭಾರೀ ಪ್ರಮಾಣದ ಮಣ್ಣು ಕುಸಿಯುತ್ತಿದೆ. ಇದರ ಜೊತೆ ಗಿಡ ಮರಗಳು ಕೂಡ ನೆಲಕ್ಕುರುಳುತ್ತಿವೆ. ಮಳೆ ಮುಂದುವರೆದರೆ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಳ್ಳುವ ಸಾಧ್ಯತೆ ಇದ್ದು, ವಾಹನ ಸವಾರರು ಆತಂಕದಲ್ಲಿ ಸಂಚರಿಸುತ್ತಿದ್ದಾರೆ. ನಿರಂತರ ಮಳೆಯಿಂದ ಹೇಮಾವತಿ ನದಿಯ ಒಳಹರಿವು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಸ್ಥಳೀಯ ಜನತೆ ಮತ್ತು ವಾಹನ ಸವಾರರಿಗೆ ಸಂಚಾರದಲ್ಲಿ ಎಚ್ಚರಿಕೆ ವಹಿಸುವಂತೆ ತಾಲೂಕು ಆಡಳಿತ ಮನವಿ ಮಾಡಿದೆ. ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದ ಯೋಗೇಂದ್ರ ಅವರ ಕಾಫಿ ಮತ್ತು ಮೆಣಸು ತೋಟ ಕಾಡಾನೆ ದಾಳಿಗೆ ಹಾನಿಯಾಗಿರುವ ಘಟನೆ ನಡೆದಿದೆ. ಕಾಡಾನೆ ಹಾವಳಿಯಿಂದ ಕಾಫಿ ಮತ್ತು ಮೆಣಸು ಆನೆಗಳ ದಾಳಿಯಿಂದ ನಾಶವಾಗಿದ್ದು, ಕಾಫಿ ತೋಟ ಬೆಳೆಗಾರರು ನಷ್ಟ ಅನುಭವಿಸುವಂತಾಗಿದೆ. ಈ ಬಗ್ಗೆ ಮಾತನಾಡಿದ ಕೋಗೋಡು ಗ್ರಾಮದ ಯೋಗೇಶ್, ಮಲೆನಾಡು ಪ್ರದೇಶವಾದ ಕೋಗೋಡು ಗ್ರಾಮದಲ್ಲಿಂದು ಮುಂಜಾನೆ ಆನೆಗಳ ದಾಳಿಯಿಂದ ನಮ್ಮ ತೋಟದಲ್ಲಿ ಬೆಳೆದಿದ್ದ ಮೆಣಸು ಹಾಗೂ ಕಾಫಿ ಬಾಳೆ ಗಿಡಗಳನ್ನು ತುಳಿದು ನಾಶ ಮಾಡಿದೆ. ಕೃಷಿಯನ್ನೇ ನಂಬಿಕೊಂಡು ನಾವು ಜೀವನ ನಡೆಸುತ್ತಿದ್ದೇವೆ. ಒಂದು ಕಡೆ ವಿಪರೀತ ಮಳೆ, ಮತ್ತೊಂದು ಕಡೆ ಕಾಡಾನೆಗಳಿಂದ ಬೆಳೆ ಕಾಫಿ ತೋಟ ನಾಶ. ಇದರಿಂದ ನಾವು ಬೇಸತ್ತಿದ್ದು ಹಲವಾರು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆನೆಗಳನ್ನು ಸ್ಥಳಾಂತರಿಸುವಂತೆ ಮನವಿ ಮಾಡಿದರೂ ಪ್ರಯೋಜನವಾಗುತ್ತಿಲ್ಲ ಎಂದರಲ್ಲದೆ ಬೆಳೆ ನಷ್ಟದಿಂದ ಪರಿಹಾರ ಕೂಡ ದೊರೆತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಓಮಾ ರಂಗೇಗೌಡ 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ರಾಜೀನಾಮೆ ನೀಡಿದ ಹಿನ್ನೆಲೆ ಮುಂದಿನ ಅವಧಿಗೆ ಮಂಜುನಾಥ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ನವೋದಯ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮುಗಿಸಿ ನಂತರ ಸರ್ಕಾರಿ ಸೇವೆಯನ್ನ ಸಲ್ಲಿಸಿ ಇದೀಗ ನವೋದಯ ವಿದ್ಯಾಸಂಸ್ಥೆಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನವನ್ನ ಪಡೆದಿದ್ದು ಇವರ ಆಯ್ಕೆ ಸಂತೋಷವನ್ನ ತಂದಿದೆ. ಅಲ್ಲದೆ ಈ ವಿದ್ಯಾಸಂಸ್ಥೆಯನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಸಲು ಇಂತಹವರ ಸಹಕಾರ ಬಹಳ ಅಮೂಲ್ಯವಾಗಿದೆ ಎಂದರು. ಬಿಸಿಎಂ ಇಲಾಖೆಯಲ್ಲಿ ವಾರ್ಡನ್ ಆಗಿ ಸೇವೆಯನ್ನು ಪ್ರಾರಂಭ ಮಾಡಿ ಈ ತಾಲೂಕು ಬಿಸಿಎಂ ಅಧಿಕಾರಿಯಾಗಿ ಒಂದು ಗಣನೀಯವಾದಂಥ ಸೇವೆಯನ್ನು ಈ ತಾಲೂಕಿನಲ್ಲಿ ಮಾಡಿರುವಂಥದ್ದು ತುಂಬ ಒಂದು ಶ್ಲಾಘನೀಯವಾದಂಥ ಸೇವೆಯಿಂದ ನಾನು ಭಾವಿಸಿದ್ದೇನೆ. ನಮ್ಮ ಮೊರಾರ್ಜಿ ಶಾಲೆಯ ಒಂದು ಜವಾಬ್ದಾರಿಗಳು, ಅದೇ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಹಾಸ್ಟೆಲ್ಗಳ ಒಂದು ಗುಣಮಟ್ಟ ಮತ್ತು ಉತ್ತಮವಾದಂಥ ಒಂದು ಸೇವೆಯನ್ನು ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಈ ತಾಲೂಕಿನಲ್ಲಿ ಒಂದು ಹೆಸರನ್ನು ಗಳಿಸಿದಂಥವ್ರು ಮಂಜುನಾಥ್. ಈ ಒಂದು ಸಂಸ್ಥೆಯಲ್ಲೂ ಕೂಡ ಓದಿ ಬಹುಶಃ ಅದಾದ ನಂತರ ಸರ್ಕಾರದ ಒಂದು ಸೇವೆಗೆ ಅವಕಾಶ ಆಗಿರಬೇಕು. ಓದಿದ ಒಂದು ಶಾಲೆಯಲ್ಲೇ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿರುವಂಥದ್ದು ಕೂಡ ಅವರ ಭಾಗ್ಯ ಅಂತ ನಾನು ವಿಶೇಷವಾಗಿ ಭಾವಿಸಿದ್ದೇನೆ. ಮಂಜಣ್ಣವರು ವಿಶೇಷವಾಗಿ ಎಲ್ಲರೂ. ನೂತನ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ, ಕಳೆದ ಬಾರಿ ವಿದ್ಯಾಸಂಸ್ಥೆಯ ಕೆಲವು ಲೋಪದೋಷಗಳಿಂದ ಹೆಚ್ಚಿನ ಅಂಕ ಗಳಿಸಲು ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆ ಉಂಟಾಗಿತ್ತು. ಆದರೆ ಈ ಬಾರಿ 100ಕ್ಕೆ 80ರಷ್ಟು ಫಲಿತಾಂಶವನ್ನ ಕೊಡುವುದರಲ್ಲಿ ನನ್ನ ಸಹಕಾರ ಬಹಳಷ್ಟಿದೆ ಎಂದ ಅವರು, ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲು ಸಹಕರಿಸಿದಂತಹ ಶಾಸಕ ಸಿಎನ್ ಬಾಲಕೃಷ್ಣರವರಿಗೆ ಮತ್ತು ನವೋದಯ ವಿದ್ಯಾಸಂಸ್ಥೆಯ ಎಲ್ಲಾ ನಿರ್ದೇಶಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಪ್ರಾಮಾಣಿಕವಾಗಿ ಅಡ್ಮಿಷನ್ ಮಾಡ್ತಿದ್ದೀವಿ. ಈ ಸತಿ 100ಕ್ಕೆ 100ರಷ್ಟು ಟ್ರೈ ಮಾಡ್ತೀವಿ. 80ರಿಂದ 100 ಕೊಡಲಿಲ್ಲ ಅಂದರೆ ನಾನು ಅಣ್ಣನಿಗೆ ಹೇಳ್ತೀನಿ, ಈ ಶಾಲೆ ರಿಸೈನ್ ಮಾಡಾಚೆ ಹೋಗ್ತೀನಿ. ಇಲ್ಲ 100% ಕೊಟ್ಟೆ ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿದ್ದೀವಿ. ನಾವು 13 ಜನ ಸಾಕ್ಷಿ ಇಟ್ಕೊಂಡು ಪ್ರಾಮಾಣಿಕ ರಿಸಲ್ಟ್ ಕೊಡ್ತೀವಿ. ಮತ್ತೆ ಇಲ್ಲ. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಮೋಹನ್, ನವೋದಯ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶರತ್, ಖಜಾಂಚಿ ಜಲೇಂದ್ರ, ನಿರ್ದೇಶಕರುಗಳಾದ ಗಿರೀಶ್, ಆನಂದ್ ಕಾಳಿನಹಳ್ಳಿ ಸೇರಿದಂತೆ ಇತರರಿದ್ದರು. ಹಗಲಿನಲ್ಲಿಯೇ ಕಾಡಾನೆಗಳು ರಾಜಾರೋಷವಾಗಿ ಓಡಾಡುತ್ತಿರುವ ಪರಿಣಾಮ ಬಿಕ್ಕೋಡು ಹೋಬಳಿಯ ಹೊಸಹಳ್ಳಿ ಅಂಕಿಹಳ್ಳಿ ಗ್ರಾಮದ ನಿವಾಸಿಗಳು ಜೀವ ಭಯದಲ್ಲೇ ಕಾಲ ಕಳೆಯುವ ಸ್ಥಿತಿ ಬಂದೊದಗಿದೆ.
ಹೌದು, ಶುಕ್ರವಾರ ಬೆಳಗ್ಗೆ ಅಂಕಿಹಳ್ಳಿ ಬಳಿ ಚಂದ್ರಮ್ಮ ಎಂಬ ಕೂಲಿ ಕಾರ್ಮಿಕೆ ಮಹಿಳೆಯನ್ನ ಕಾಡಾನೆ ಕೊಂದು ಹಾಕಿತ್ತು. ಈ ದುರ್ಘಟನೆ ನಡೆದ ದಿನವೇ ಹೊಸಹಳ್ಳಿಯ ಜ್ಞಾನೇಶ್ ಎಂಬುವರ ತೋಟದಲ್ಲಿ ಕಾಡಾನೆಗಳು ಬೀಡುಬಿಟ್ಟಿದ್ದು, ರಸ್ತೆಯಲ್ಲಿ ಗುಂಪಾಗಿ ತೆರಳುತ್ತಿರುವ ಕಾಡಾನೆಗಳ ದೃಶ್ಯವನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಒಂದೆಡೆ ಬೆಳೆಹಾನಿ, ಮತ್ತೊಂದೆಡೆ ಪ್ರಾಣಹಾನಿಯಂತಹ ದುರ್ಘಟನೆಗಳು ಪದೇ ಪದೇ ಮರುಕಳಿಸಿದ್ರೂ ಸಹ ಸರ್ಕಾರ ಆನೆಗಳ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಲು ವಿಫಲವಾಗಿದ್ದು, ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಜೀವ ತೆಗೆಯುತ್ತಿರುವ ನರಹಂತಕ ಕಾಡಾನೆಗಳನ್ನು ಶಾಶ್ವತವಾಗಿ ಅರಣ್ಯ ಪ್ರದೇಶಗಳಿಗೆ ಹಿಮ್ಮೆಟ್ಟಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಆಲೂರು ಪಟ್ಟಣದಲ್ಲಿಂದು ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕ ಸಮಿತಿ ವತಿಯಿಂದ ಆಲೂರು ಪಟ್ಟಣದಲ್ಲಿ ಆಕರ್ಷಕ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ತಿರಂಗ ಯಾತ್ರೆಗೆ ಸದಾಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿ ಮಾತನಾಡಿ, ಭಾರತ ದೇಶದಲ್ಲಿನ ಪ್ರತಿಯೊಬ್ಬರೂ ಕೂಡ ಜಾತಿ, ಧರ್ಮ, ಪಂಥ, ಮತ ಭೇದ ಭಾವವಿಲ್ಲದೆ ನಾವೆಲ್ಲರೂ ಭಾರತೀಯರು ಎನ್ನುವ ಮನಸ್ಥಿತಿಯನ್ನ ಬೆಳೆಸಿಕೊಂಡಾಗ ಮಾತ್ರ ದೇಶ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವಾಗುತ್ತದೆ. ನಮ್ಮ ದೇಶದೊಳಗಿರುವ ಸಮಾಜಘಾತುಕ ಮನಸ್ಥಿತಿಯವರನ್ನ, ಸಮಾಜಘಾತಕರನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಹಾಗೂ ಜಮ್ಮು ಮತ್ತು ಕಾಶ್ಮೀರ ಇದು ಭಾರತ ಮಾತೆಯ ಸಿಂಧೂರ, ಪ್ರಾಣ ಕೊಟ್ಟಿವೆ ಹೊರತು ಬಿಡುವುದಿಲ್ಲವೆಂಬುದು ನಮ್ಮ ದೇಶದ ಸೈನಿಕರು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆಂದು ತಿಳಿಸಿದರು. ಉಗ್ರ ದಾಳಿ ಆಗಿತ್ತು. ಅದಕ್ಕೆ ಪ್ರತಿರೋಧವಾಗಿ ಹಿಂದೆಂದೂ ಕೇಳ ಅಡಿಯದಂತೆ ಏನು ಆಪರೇಷನ್ ಸಿಂಧೂರ ಅಂತಕ್ಕಂಥ ವಿಶೇಷ ನಾಮಕರಣದ ಅಡಿಯಲ್ಲಿ ಏನು ವ್ಯವಸ್ಥೆ ನಡೆಯಿತು, ಆ ಎಲ್ಲ ಸೈನಿಕರಿಗೂ ಕೂಡ ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೆ ಆಯೋಜನೆ ಮಾಡಲಾಗಿದೆ. ಅದ್ಭುತ ಯಾತ್ರೆ ಬಹಳ ವಿಶೇಷವಾಗಿ ನಡ್ಕೊಂಡು ಬಂದಿದೆ. ಈ ಯಾತ್ರೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಿವಿಯನ್ನು ಕೊಡ್ತಾ, ವಿಶೇಷವಾಗಿ ಭಾರತೀಯರು ನಾವೆಲ್ಲರೂ ಕೂಡ ಆ ದೇಶಕ್ಕೆ ಬೆನ್ನೆಲುವಾಗಿ ಇದ್ದಂತಹ ಸೈನಿಕರಿಗೆ ಬೆಂಬಲವನ್ನು ಕೊಡಬೇಕು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲಿಗೆ ಕೊಟ್ಟಿರ್ತಕ್ಕಂಥ ಆದ್ಯತೆಯೇ ಜವಾನ್ ಅಂದ್ರೆ ಸೈನಿಕರಿಗೆ. ಸೈನಿಕರು ಹೇಗೆ ಎಷ್ಟು ಚೆನ್ನಾಗಿರ್ತಾರೆ, ಎಷ್ಟು ಆರೋಗ್ಯವಾಗಿರ್ತಾರೆ, ಮಾನಸಿಕವಾಗಿ ಧೈರ್ಯ. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಕಾಶ್ಮೀರದಲ್ಲಿನ ಪಹಲ್ಗಾಮ್ನಲ್ಲಿ ನೆರೆಯ ದೇಶದ ಉಗ್ರರು ಜಾತಿಯನ್ನ ಕೇಳಿ 26 ಮಂದಿ ನಾಗರಿಕರನ್ನ ಹತ್ಯೆ ಮಾಡಿದ ಪ್ರತಿಕಾರವಾಗಿ ನಮ್ಮ ದೇಶದ ಸೈನಿಕರಿಂದ ನಡೆದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೆಸಿ ಸರಿಯಾದ ಉತ್ತರ ನೀಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಎಲ್ಲಾ ಯೋಧರಿಗೆ ಗೌರವ ಸಲ್ಲಿಸುವುದಕ್ಕಾಗಿ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ಭಾರತೀಯ ಈ ಹೋರಾಟ ಎಲ್ಲಾ ದೇಶದವರಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ನಮ್ಮ ವಿದ್ಯಾರ್ಥಿಗಳು ಸಾರ್ವಜನಿಕರು ಮಾಡಿದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿರುವ ರೀತಿಯಲ್ಲಿ ಪಹಲ್ಗಾಮ್ನಲ್ಲಿ 26 ಜನಗಳ ದುರ್ಬಳಕೆ ಕಾರಣವಾದಂತಹ ಪಕ್ಕದ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡತಕ್ಕಂಥ ನಮ್ಮ ಸೈನಿಕರಿಗೆ ಧೈರ್ಯವನ್ನು ತುಂಬತಕ್ಕಂಥದ್ದು, ಸ್ಥೈರ್ಯವನ್ನು ತುಂಬತಕ್ಕಂಥದ್ದು, ದೇಶದ ಪರವಾಗಿ ಇಡೀ 140 ಕೋಟಿ ಜನಸಂಖ್ಯೆ ಅವರ ಬೆಂಬಲಕ್ಕೆ ನಿಲ್ತಕ್ಕಂಥ ಕಾರ್ಯಕ್ರಮವನ್ನು ಆಲೂರು ಕೂಡ ಮಾಡಿದ್ವಿ. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರಿಗೆ ನೈತಿಕ ಬೆಂಬಲ ಕೊಡುವ ಮುಖಾಂತರ ಆಲೂರಿನ ನಾಗರಿಕರು, ವಿವಿಧ ಸಂಘಟನೆಯ ಬಂಧುಗಳು ಇವತ್ತೇನು ಅವರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನ ಮಾಡಿದ್ರ. ಆಲೂರಿನಲ್ಲಿ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡು ಆಲೂರಿನಲ್ಲಿ ದೇಶಭಕ್ತರು, ರಾಷ್ಟ್ರಭಕ್ತರು, ರಾಷ್ಟ್ರೀಯವಾದಿ. ಈ ವೇಳೆ ಹಾಸನ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಕಾರಜವಳ್ಳಿ ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಇತರರಿದ್ದರು. ಬೇಲೂರು ತಾಲೂಕು ಅರೇಹಳ್ಳಿಯ ರೋಟರಿ ಶಾಲಾ ವತಿಯಿಂದ ರೋಟರಿ ಭವನದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 2024-25ನೇ ಸಾಲಿನ ಪರೀಕ್ಷೆ ಒಂದರಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ 608 ಅಂಕ ಗಳಿಸಿದ ಇಂಚರಾ ಜೇಸಿ ಹಾಗೂ ನೇಹಾ ಪ್ರಜಾಪತ್ರವರಿಗೆ ಟ್ರೋಫಿಗಳನ್ನು ವಿತರಿಸಲಾಯಿತು. ಮೈತ್ರಿ ಮತ್ತು ಸೈದಾ ಅದಿಬಾ ಶಹನಿ ಎಂಬ 2 ವಿದ್ಯಾರ್ಥಿಗಳಿಗೆ 2024-25ನೇ ಸಾಲಿನ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿ ನೀಡಲಾಯಿತು. ಇನ್ನು ಪ್ರತಿ ವಿಷಯದಲ್ಲಿ 100ಕ್ಕೆ 100 ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಶಾಲೆಯ ಉಪಾಧ್ಯಕ್ಷ WR ಪಿಂಟು ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. Part ways after 11 years of companionship, you on your way to carve out a beautiful future for yourself. We in the preparation of getting ready the next batch of students for a occasion such as like this, what parting advice can I give you, dear students? Now you ಕಾರ್ಯಕ್ರಮದಲ್ಲಿ ಆಂಥೋನಿ ಎಸ್ಟೇಟ್ ಮಾಲೀಕ ಆಸ್ಟಿನ್ ರೋಜ್, ಪ್ರಕೃತಿ ಶಿಕ್ಷಣ ತಜ್ಞೆ ಅಮೃತ ಪೂಜಾರಿ, ರೋಟರಿ ಟ್ರಸ್ಟ್ ಅಧ್ಯಕ್ಷ ರೋಬಿ ಪಿ ಹರೀಶ್, ರೋಟರಿ ಕ್ಲಬ್ ಅಧ್ಯಕ್ಷ ರೋಟರಿ ಕಾರ್ತಿಕ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಛಲವಾದಿ ನಾರಾಯಣಸ್ವಾಮಿ ಅವರ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ರದ್ದುಗೊಳಿಸಬೇಕೆಂದು ಡಿಜಿ ಸಾಗರ್ ಒತ್ತಾಯಿಸಿದರು. ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿದ ಛಲವಾದಿ ನಾರಾಯಣಸ್ವಾಮಿಯ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಬೆಳವಣಿಗೆಯನ್ನು ಮತ್ತು ಅವರ ಪ್ರಬುದ್ಧತೆಯನ್ನ, ಅವರ ಕಮಿಟ್ಮೆಂಟ್ ಬಗ್ಗೆ ಇವರಿಗೆ ಯಾರಿಗೂ ಕೂಡ ಬಿಜೆಪಿದವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ಅವರನ್ನು ಏನಾದರೂ ಮಾಡಿ ಕುಬ್ಜು ಮಾಡಬೇಕು ಅಂಥೇಳಿ
ಅವಿವೇಕಿ ಆಗಿರ್ತಕ್ಕಂಥ ಒಬ್ಬ ಛಲವಾದಿ ನಾರಾಯಣಸ್ವಾಮಿ MLC ಅವರಿಂದ ಒಂದು ಕೆಟ್ಟ ಶಬ್ದಗಳಲ್ಲಿ ಆಡುವ ಭಾಷೆ ಆಡಲಾರದೆ ಅಸಂವಿಧಾನಿಕವಾಗಿ ಅಸಂಸದಿ ಪದಗಳನ್ನು ಬಳಸೋದ್ರ ಮುಖಾಂತರ BJP ಏನು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಇವತ್ತು ತೋರಿಸ್ಕೊಟ್ಟಿದೆ. ಹಾಗಾಗಿ ಇವತ್ತು ಏನು ನಾರಾಯಣಸ್ವಾಮಿ MLC ಏನು ಛಲವಾದಿ ಅಂತ ಹೆಸರಿಟ್ಕೊಂಡಿದ್ದಾರೆ, ಅವರು ನಿಜವಾಗಿ ಏನಂತಂದ್ರೆ ಛಲವಾದಿನೂ ಅಲ್ಲ, ಹೇಡಿ ಅವರೊಬ್ಬ ಗುಲಾಮ. ಅವರು ಒಬ್ಬರು ಏನಂತಂದರೆ ಎಲ್ಲರೂ ಹಾಕೊಂಡ ಚಡ್ಡಿಗಳನ್ನು ಅದನ್ನು ತಲೆ ಮೇಲೆ ಅವ್ರ ಮೇಲೆ ಹೊರಿಸಿ ಅದು ಒಂದು ಶೆಲ್ಲಿಂದೆ ಒಂದು ವಿರೋಧ ಪಕ್ಷದ ನಾಯಕ. ಸಂಕಷ್ಟಕ್ಕೆ ಒಳಗಾದ ಪತ್ರಕರ್ತರ ನೆರವಿಗೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರರವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಭಾನುವಾರ ಸಂಜೆ ಕೊಳ್ಳೇಗಾಲಕ್ಕೆ ಆಗಮಿಸಿದ ವೇಳೆ ಇತ್ತೀಚೆಗೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಸಂಘದ ಸದಸ್ಯರುಗಳಾದ ಎಂ ವಸಂತಕುಮಾರ್ ಹಾಗೂ ಬಿ ಕುಮಾರ್ ಅವರಿಗೆ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ನಿಧಿಯಿಂದ ತಲಾ 5,000 ರುಗಳ ಆರ್ಥಿಕ ನೆರವಿನ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ನಮ್ಮ ಸಂಘದಲ್ಲಿ ಸದಸ್ಯರಾಗಿರುವ ಯಾವುದೇ ಪತ್ರಕರ್ತರು ಅಪಘಾತದಿಂದ ಗಾಯಗೊಂಡು ಅಥವಾ ಗಂಭೀರ ಕಾಯಿಲೆಯಿಂದ ಆಸ್ಪತ್ರೆಗೆ ದಾಖಲಾದರೆ ಕೂಡಲೇ ಅಂತಹವರ ನೆರವಿಗೆ ಧಾವಿಸುವಂತಹ ಕೆಲಸವನ್ನ ನಾವು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ. ಜಿಲ್ಲಾ ಸಂಘದ ವ್ಯಾಪ್ತಿಯಲ್ಲಿ ಅವರಿಂದ ಸಾಧ್ಯವಾದಂತಹ ಸಹಾಯವನ್ನ ಅವರು ಮಾಡುತ್ತಾರೆ. ಅದರ ಆಚೆಗೂ ಕೂಡ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳಾಗಿದ್ರೆ ರಾಜ್ಯ ಸಂಘವೂ ಕೂಡ ಸ್ಪಂದಿಸುತ್ತದೆ ಎಂದರು. ಪತ್ರಕರ್ತರ ಸಂಘದ ಸದಸ್ಯರಾಗಿರುವಂಥ ನಮ್ಮ ಕುಮಾರ್ ಮತ್ತು ವಸಂತ್ ಕುಮಾರ್ ಇಬ್ಬರು ಕೂಡ ಅವರು ಗಾಯಾಳುಗಳಾಗಿದ್ದರು. ಆ ಕಾರಣಕ್ಕಾಗಿ ಇವತ್ತು ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರ ಕ್ಷೇಮಾಭಿವೃದ್ಧಿ ನಿಧಿ ವತಿಯಿಂದ ಇಬ್ಬರಿಗೂ ತಲಾ 5,000 ರೂಪಾಯಿ ಚೆಕ್ಕನ್ನು ವಿತರಣೆ ಮಾಡಲಾಗಿದೆ. ಯಾವುದೇ ಪತ್ರಕರ್ತರು ನಮ್ಮ ಸದಸ್ಯರಾಗಿರುವಂಥವ್ರು ಅವರು ಗಾಯಗೊಂಡ್ರೆ ಅಪಘಾತದಲ್ಲಿ ಅಥವಾ ಮಗದೊಂದು ಹಾಸ್ಪಿಟಲೈಸ್ ಆದರೆ ಕೂಡಲೇ ಅವರ ನೆರವಿಗೆ ಧಾವಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜಿಲ್ಲಾ ಸಂಘದ ವ್ಯಾಪ್ತಿಯಲ್ಲಿ ಅವ್ರಿಗೆ ಸಾಧ್ಯ ಇರುವಷ್ಟು ಸಹಾಯವನ್ನು ಅವ್ರು ಮಾಡ್ತಾರೆ. ಅದರ ಆಚೆಗೂ ಕೂಡ ಏನಾದರೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಿದ್ದರೆ ರಾಜ್ಯ ಸಂಘ ಕೂಡ ಸ್ಪಂದಿಸುತ್ತೆ. ಅದರಾಚೆಗೂ ಸಮಸ್ಯೆ ಇದ್ದರೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಕಳೆದ ಬಾರಿ ಇದೇ ಕೊಳ್ಳೇಗಾಲ ತಾಲೂಕಿನ ಒಂದು ಮಾಂಬಳ್ಳಿ ಗ್ರಾಮದವರ ಒಬ್ಬರಿಗೆ ಕೋವಿಡ್. ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ದೇವರಾಜು ಕಪ್ಪಸೋಗೆ, ರಾಜ್ಯ ಸಮಿತಿ ಸದಸ್ಯ ಗೋಳಿಪುರ ನಂದೀಶ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿ ಸಿದ್ದರಾಜು, ಉಪಾಧ್ಯಕ್ಷ ಎಂ ಮರಿಸ್ವಾಮಿ ಹಾಜರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಡಿಕೇರಿಯಿಂದ ಕುಶಾಲನಗರ ಮಾರ್ಗವಾಗಿ ಅರಕಲಗೂಡಿಗೆ ಬರುವಂತಹ ಕೆಎಸ್ಆರ್ಟಿಸಿ ಬಸ್ಗಳ ಸೀಟ್ಗಳು ಆನ್ಲೈನ್ ಮೂಲಕವೇ ಬುಕ್ ಆಗ್ತಾ ಇದ್ದು, ಈ ಹಿನ್ನೆಲೆ ಸೀಟ್ ಸಿಗದೆ ಹಾಸನ ನಗರಕ್ಕೆ ವಿದ್ಯಾಭ್ಯಾಸಕ್ಕೆಂದು ಬರುವಂತಹ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗುತ್ತಿದೆ ಎಂಬ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಬೆಳಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಹೆಚ್ಚುವರಿ ಬಸ್ಗಳನ್ನು ಈ ಮಾರ್ಗವಾಗಿ ಬಿಡುವಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆಯಲ್ಲಿ ನಿಲ್ಲದ ವರುಣಾರ್ಭಟ, ಶಿರಾಡಿ ಘಾಟ್ ಮಾರ್ಗದಲ್ಲಿ ಮತ್ತೆ ರಸ್ತೆ ಕುಸಿತ, ರಸ್ತೆ ಸಂಚಾರ ಬಂದ್ ಆಗುವ ಸಾಧ್ಯತೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಮಳೆಹಾನಿ ಪ್ರದೇಶಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ, ಅಧಿಕಾರಿಗಳಿಗೆ ಖಡಕ್ ಸೂಚನೆ, ಕಳಪೆ ಕಾಮಗಾರಿ ಮೇಲೆ ಆಕ್ರೋಶ. ಪತ್ರಕರ್ತ ಸಮಾಜದ ವೈದ್ಯ, ಸಮಾಜದ ರೋಗವನ್ನ ತೊಳೆಯುವ ಶಕ್ತಿ ಪತ್ರಿಕೋದ್ಯಮಕ್ಕಿದೆ, ಪ್ರಾಂಶುಪಾಲ ಡಾಕ್ಟರ್ ಎಂಬಿ ಇಶ್ರಾದ್ ಹೇಳಿಕೆ. ಅವಾಚ್ಯ ಶಬ್ದದಿಂದ ರಾಜ್ಯ ಸರ್ಕಾರವನ್ನ ನಿಂದಿಸಿ ಆರೋಪ, ಗ್ರೇಡ್ 1 ತಹಶೀಲ್ದಾರ್ ಹುದ್ದೆಯಿಂದ ನವೀನ್ ಕುಮಾರ್ಗೆ ಹಿಂಬಡ್ತಿ, ಮುಂದಿನ ತಾಲೂಕು ದಂಡಾಧಿಕಾರಿಯಾಗಿ ಅರಸೀಕೆರೆ ಸಂತೋಷ್ ನೇಮಕ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.